ಹೆಲೋ ಡಿಯರ್ ಸ್ಟೂಡೆಂಟ್ಸ್, ನೀಟ್ ಫಿಸಿಕ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಹ ನಾವು ಕೆಲವೊಂದು ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀವಿ, ವಿಚ್ ವಾಸ್ ಗಿವೆನ್ ಇನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ಸೊ ಇಲ್ಲಿ ನಮ್ಮೊಂದು ಕ್ವಶನ್ ಇದೆ. ಎ ಪಾರ್ಟಿಕಲ್ ಸ್ಟಾರ್ಟ್ಸ್ ಇಟ್ಸ್ ಮೋಷನ್. ಇಲ್ಲೊಂದು ಪಾರ್ಟಿಕಲ್ ಇದೆ, ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎ ಪಾರ್ಟಿಕಲ್ ಸ್ಟಾರ್ಟ್ ಇಟ್ಸ್ ಮೋಷನ್ ಫ್ರಮ್ ರೆಸ್ಟ್. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಗೆಟ್ ನೋ initial velocity is 0 from rest. Under the action of a constant force act ಆಗ್ತಾ ಇದೆ ಅಂತಂದ್ರೆ acceleration will be same. Okay, so if the distance covered in the first 10 seconds, so let's consider t1 is equal to 10 seconds. First 10 seconds ಅಲ್ಲಿ distance covered is to s1. So ಇಲ್ಲಿ ಕೊಟ್ಟಿದ್ದಾರೆ the distance covered in the first 10 seconds is s1 and that covered in the first 20 seconds t2 is equal to 20 seconds ಅಂತ ಕನ್ಸಿಡರ್ ಮಾಡೋಣ. ಫಸ್ಟ್ 20 seconds ಎಷ್ಟಿದೆ? s2 ಅಷ್ಟಿದೆ. ಇಲ್ಲಿ ನೋಡಿ, if the distance covered in the first 10 seconds is s1 and that covered in the first 20 seconds is s2, then the relation between s1 and s2 ಏನಿದೆ ಅಂತ ಈ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, s2 is equal to 3s1 ಇದೆ, s2 is equal to 4s1 ಇದೆ, s2 is equal to s1 ಇದೆ, s2 is equal to 2s1 ಇದೆ. Obviously s2 cannot be equal to s1 here because time taken is different. ಹೌದಲ್ವಾ? ಇಲ್ಲಿ ನೋಡಿ, ಇಫ್ ಐ ಕನ್ಸಿಡರ್ ಒಂದು ಪಾರ್ಟಿಕಲ್ ಹಿಯರ್, ಇಲ್ಲೊಂದು ಪಾರ್ಟಿಕಲ್ ಕನ್ಸಿಡರ್ ಮಾಡಿದ್ರೆ ಫಸ್ಟ್ t1 ಸೆಕೆಂಡ್ಸ್ ಅಲ್ಲಿ ಲೆಟ್ಸ್ ಕನ್ಸಿಡರ್ ಇಟ್ ಕವರ್ಸ್ s1 ಡಿಸ್ಟೆನ್ಸ್. ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂಡ್ t1 is to 10 seconds. And if it is moving with the same acceleration, t2 ಎಷ್ಟಿದೆ? 20 seconds. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ? t2 is equal to 20 seconds ಅಲ್ಲಿ ಎಷ್ಟು ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಈಗ ರಿಲೇಷನ್ ಬಿಟ್ವೀನ್ s1 and s2 ಏನಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಬೈ ಯೂಸಿಂಗ್ ಈಕ್ವೇಷನ್ಸ್ ಆಫ್ ಮೋಷನ್ ಯು ಕ್ಯಾನ್ ಸಾಲ್ವ್ ದಿಸ್. s is equal to ut ಪ್ಲಸ್ ಆಫ್ at ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಇದೆ, ಈಕ್ವೇಷನ್ಸ್ ಆಫ್ ಮೋಷನ್. ಓಕೆ, ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇದೆ. ಸೊ ಫಾರ್ s1 u is 0, so 0 into t is 0, so half a t1 square ಅಂತ ಬರುತ್ತೆ. s2 ಗೆ half a t2 square ಅಂತ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಡಿವೈಡ್ ದಿಸ್ ಟು s1 by s2 is equal to half ಆಫ್ ಕ್ಯಾನ್ಸಲ್ ಆಗುತ್ತೆ, a ಕ್ಯಾನ್ಸಲ್ ಆಗುತ್ತೆ, you will get t1 square divided by t2 square. ಅದನ್ನ ನಾವು t1 by t2 whole square ಅಂತ ಬರ್ಕೊಬಹುದು. ಈಗ t1 t2 ನಮಗೆ ಗೊತ್ತು. ಎಷ್ಟು? s1 by s2 is equal to t1 is 10 divided by t2 is 20 ಸ್ಕ್ವೇರ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? ಇಲ್ಲಿ 10 2s 20 ಕ್ಯಾನ್ಸಲ್ ಆಗುತ್ತೆ, 1 divided by 4 ಆನ್ಸರ್ ಬರುತ್ತೆ. ಸೊ ಫ್ರಮ್ ದಿಸ್ ಯು ಕ್ಯಾನ್ ಗೆಟ್ ಟು ನೋ. ಸೊ 4 into s1 is equal to s2. ಸೊ ವಿಚ್ ಆಪ್ಷನ್ is correct? 4s1 is equal to s2. ಆಪ್ಷನ್ B is correct. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್. The distance traveled by a particle starting from rest and moving with an acceleration 4 by 3 meter per second square in third second is. ಆಯ್ತಾ? ಇಲ್ಲೇನು ಕೊಟ್ಟಿದ್ದಾರೆ ನಮಗೆ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪಾರ್ಟಿಕಲ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ 6 ಮೀಟರ್ ಆಗಿರ್ಬೋದು, 4 ಮೀಟರ್, 10 by 3 ಮೀಟರ್, 19 by 3 ಮೀಟರ್. ಓಕೆ, ಸೊ ಫ್ರಮ್ ರೆಸ್ಟ್ ಅಂದ್ರೆ ಪಾರ್ಟಿಕಲ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಿರುತ್ತೆ? ಇನಿಷಿಯಲ್ ವೆಲಾಸಿಟಿ ಆಬ್ವಿಯಸ್ಲಿ 0. ಮೂವಿಂಗ್ ವಿತ್ ಅನ್ ಆಕ್ಸಲರೇಷನ್ ಎಷ್ಟು? ಆಕ್ಸಲರೇಷನ್ 4 divided by 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಿರಬೇಕಾಗಿರೋಂಥ ಒಂದೇ ಒಂದು ಈಕ್ವೇಶನ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್. ಯಾಕೆಂತಂದ್ರೆ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಥರ್ಡ್ ಸೆಕೆಂಡ್ ಕೇಳಿದ್ದಾರೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 3 seconds ಬೇರೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಥರ್ಡ್ ಸೆಕೆಂಡ್ ಬೇರೆ. ಆಯ್ತಾ? ಅದು ಫಾರ್ಮುಲಾ ಇಲ್ಲಿ ಬರೀತೀನಿ ನೋಡಿ. Sn is equal to u ಪ್ಲಸ್ a divided by 2 into 2n minus 1 ಅಂತ ಈಕ್ವೇಶನ್. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ದಿ ಈಕ್ವೇಶನ್ ಫಾರ್ ಫೈಂಡಿಂಗ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್. ಈಗ Sn is equal to ಏನಾಗುತ್ತೆ? Sn n ಪ್ಲೇಸ್ ಅಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. S3 is equal to u ಎಷ್ಟಿದೆ? 0 ಇದೆ, ಪ್ಲಸ್ a ಎಷ್ಟಿದೆ? 4 divided by 3 into 2 ಹಾಗೆ ಇರುತ್ತೆ,
into 2 into n value is 3 minus 1. Just solve this. 4 divided by 3 2s are 6. ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು ನೀವು. 2 2s are 2 1s ಅಂದ್ರೆ 2 divided by 3 ಬರುತ್ತೆ into 3 2s are 6 minus 1 is 5. ಹಾಗೆ ಎಷ್ಟು ಬರುತ್ತೆ? 5 2s are 10 divided by 3 is the answer. So which option is correct? Option C is correct. Simple one. Do remember this one. Sn is equal to u plus of a into 2n minus 1. Aita? Thank you. Okay, dear students. So we have one more question here. A particle moves in a straight line with a constant acceleration. Okay. So it changes its velocity from 10 meter per second to 20 meter per second while passing through a distance of 135 meter in t seconds. So the value of t is ಅಂದ್ರೆ ಇಲ್ಲೊಂದು ಪಾರ್ಟಿಕಲ್ ಇದೆ, ಇದು ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಹಿಯರ್ ಇನಿಷಿಯಲ್ ವೆಲಾಸಿಟಿ ಇಸ್ u, ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್, ಅದಿಲ್ಲಿ ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್ ಟು 20 ಮೀಟರ್ ಪರ್ ಸೆಕೆಂಡ್, 20 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಿ ಪಾರ್ಟಿಕಲ್ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇದೆ ವಿತ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ವೇರಿ ಆಗೋದಿಲ್ಲ, ಬಟ್ ಅದೆಷ್ಟು ಅಂತ ಗೊತ್ತಿಲ್ಲ. ವಿಲ್ ಕ್ಯಾಲ್ಕುಲೇಟ್ ದಟ್. And it changes its velocity from 10 meter per second to 20 meter per second. Initially 10 meter per second ಇರೋದು 20 meter per second change ಆಗುತ್ತೆ when passing through a distance of how much? 135 meter ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದ್ರಲ್ಲಿ its velocity changes from 10 meter per second to 20 meters per second. ಆಯ್ತಾ? 10 ಇಂದ 20 meter per second ಅಷ್ಟು ಚೇಂಜ್ ಆಗುತ್ತೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡೋದ್ರಲ್ಲಿ. ಈಗ ಏನ್ ಮಾಡಬೇಕು? ಇಲ್ಲಿ ಟೈಮ್ ಎಷ್ಟು ತಗೊಂಡಿದೆ ಅಂತ ಫೈಂಡ್ ಔಟ್ ಮಾಡಬೇಕು. How much time does it take to pass through this distance with change in velocity from 10 meter per second to 20 meter per second. ಇಲ್ಲಿ ನಮಗೆ equations of motion ನೆನಪಿರಬೇಕು. So we have first equation of motion, that is v is equal to u plus at. Second one, v square is equal to u square plus 2as. ಆಯ್ತಾ? ಸೊ ನಾವೆಲ್ಲ ಫೈಂಡ್ ಔಟ್ ಮಾಡಬೇಕು? ಟೈಮ್ ಫೈಂಡ್ ಔಟ್ ಮಾಡಬೇಕು, ಬಟ್ ಆಕ್ಸಲರೇಷನ್ ನಮಗೆ ಗೊತ್ತಿಲ್ಲ. ಆಯ್ತಾ? v ಗೊತ್ತು, u ಗೊತ್ತು, ಆಕ್ಸಲರೇಷನ್ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ನಮಗೆ ವಿ ವ್ಯಾಲ್ಯೂ ಇದೆ 20 ಮೀಟರ್ ಪರ್ ಸೆಕೆಂಡ್, ಯು ವ್ಯಾಲ್ಯೂ ಇದೆ 10 ಮೀಟರ್ ಪರ್ ಸೆಕೆಂಡ್, ಎ ವ್ಯಾಲ್ಯೂ ಇಲ್ಲ, ಅದನ್ನ ಫೈಂಡ್ ಔಟ್ ಮಾಡ್ಕೊಬೇಕು ಬೈ ಯೂಸಿಂಗ್ ಎಸ್ ವ್ಯಾಲ್ಯೂ 135 ಮೀಟರ್ ಇದೆ. ಸೊ ಫಸ್ಟ್ ಐ ವಿಲ್ ಯೂಸ್ ದಿಸ್ ಈಕ್ವೇಶನ್, ದೆನ್ ಐ ವಿಲ್ ಯೂಸ್ ದಿಸ್ ಈಕ್ವೇಶನ್ ಟು ಫೈಂಡ್ ಔಟ್ ಟಿ. Okay, from equation number 1, I will find out acceleration. That acceleration I will substitute here so that I can get t. Okay, firstly, v square is equal to u square plus 2as. ಹೌದಲ್ವಾ? So v square ಎಷ್ಟಿದೆ? 20 square, that is 400. That is equal to u square 10 square, that is 100, plus 2 into a we don't know, s is 135. Okay, so 400, if you bring this one this side, you will get 300 here, that is equal to 2 into 135 will come down, 2 into 135, that is acceleration. Okay, ಇಲ್ಲಿ ಕ್ಯಾನ್ಸಲ್ ಮಾಡಬಹುದು. 2 into 150 will be 300, correcta? So then you can divide this here, 15 tens are 15 nines are, so acceleration will be 10 divided by 9. Acceleration will be 10 divided by 9. ಅರ್ಥ ಆಯ್ತಾ? ಸೊ ಆಕ್ಸಲರೇಷನ್ ಬಂತು. ಈಗ ಈ ಆಕ್ಸಲರೇಷನ್ ನಾವು ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಟಿ ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ವಿ ಹ್ಯಾವ್ v is equal to u plus at. v is how much? v is final velocity 20 is equal to initial velocity 10 plus acceleration is 10 divided by 9 into t. So 20 minus 10 is 10 is equal to 10 divided by 9 into t. 10 cancel ಆದರೆ t value 9 seconds ಬರುತ್ತೆ. So which option is correct? Option D is correct. 9 seconds. Hope you people have understood this. Okay, so we have one more question here, dear students. Look at this. The position x of a particle with respect to time t along x-axis is given by x is equal to 9t square minus t cube, where x is in meters and t in seconds. What will be the position of this particle when it achieves maximum speed along positive x direction? Look at this.
ನಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಇನ್ ಟರ್ಮ್ಸ್ ಆಫ್ ಟೈಮ್ ಕೊಟ್ಟಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ ಟು 90 ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ವೇರ್ ಎಕ್ಸ್ ಇಸ್ ಇನ್ ಮೀಟರ್ಸ್ ಅಂಡ್ ಟಿ ಇಸ್ ಇನ್ ಸೆಕೆಂಡ್ಸ್. ವಾಟ್ ವಿಲ್ ಬಿ ದ ಪೊಸಿಷನ್? ಎಕ್ಸ್ ಏನಾಗುತ್ತೆ ಯಾವಾಗ ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್. ವೆಲಾಸಿಟಿ ಮ್ಯಾಕ್ಸಿಮಮ್ ಅಚೀವ್ ಆದಾಗ ಪೊಸಿಷನ್ ಎಷ್ಟಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಪ್ಷನ್ಸ್ ಆರ್ 54 ಮೀಟರ್, 81 ಮೀಟರ್, 24 ಮೀಟರ್ ಅಂಡ್ 32 ಮೀಟರ್. ಸೊ ಈಗ ಫಸ್ಟ್ ನಾನು ವೆಲಾಸಿಟಿ ಫೈಂಡ್ ಔಟ್ ಮಾಡ್ತೀನಿ. ವೆಲಾಸಿಟಿ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ಇದು ವೆಲಾಸಿಟಿ. ದಟ್ ಈಸ್ ಈಕ್ವಲ್ ಟು ವಾಟ್? 9 2s 18 ಇಂಟು ಟಿ ಮೈನಸ್ 3t ಸ್ಕ್ವೇರ್. ಇದಕ್ಕೆ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂದ್ರೆ ಏನು? ಮ್ಯಾಕ್ಸಿಮಮ್ ಸ್ಪೀಡು. ಮ್ಯಾಕ್ಸಿಮಮ್ ಸ್ಪೀಡ್ ಅಂತಂದ್ರೆ ವಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು 18t ಮೈನಸ್ 3t ಸ್ಕ್ವೇರ್. ಇದು ಕಾನ್ಸ್ಟೆಂಟ್ ಆಗ್ಬಿಡುತ್ತೆ, ಇದಕ್ಕಿಂತಲೂ ಜಾಸ್ತಿ ಆಗೋದಿಲ್ಲ. ಆಗ ಆಕ್ಸಲರೇಷನ್ ಎಷ್ಟಿರುತ್ತೆ? 0 ಇರುತ್ತೆ. So what is acceleration? Acceleration is rate of change of velocity. dv by dt is equal to 0. And the differentiation of v with respect to time. And the differentiation of this one. Differentiation of 18t minus 3t square divided by dt is equal to 0. If you differentiate this, you will get 18 minus 3 to the 6 into t is equal to 0. So ಇಲ್ಲಿ ನಮಗೆ ಏನು ಬಂದಿದೆ? 18 minus 6 into t is equal to 0 ಬಂದಿದೆ. ಸೊ 6t is equal to ಎಷ್ಟು? 18 ಆಗುತ್ತೆ. ಸೊ t is equal to 3 seconds. ಟೈಮ್ ಟೇಕನ್ ಇಸ್ 3 seconds. ಈಗ ಪೊಸಿಷನ್ ಎಷ್ಟಾಗುತ್ತೆ? x is equal to 9t square minus t cube. ಸೊ x is equal to 9 into 3 square minus 3 cube. So if you solve this, you will get 9 into 3 is 9 minus 3 is 9, 9 3 is 27. So 9 9 is 81 minus 27 is equal to 54. So answer is 54 meter. Which option is correct? Option A is correct. Okay, dear students, ಇಲ್ಲಿ ಮತ್ತೊಂದು ಕ್ವೆಶ್ಚನ್ ಇದೆ. A particle moves along a straight line OX at a time t which is in seconds. t ಅನ್ನೋದು ಸೆಕೆಂಡ್ಸ್ ಅಲ್ಲಿ ಇದೆ. ದಿ ಡಿಸ್ಟೆನ್ಸ್ x which is in meter. x ಅನ್ನೋದು ಡಿಸ್ಟೆನ್ಸ್, ಅದು ಮೀಟರ್ ಅಲ್ಲಿ ಇದೆ. ಆಫ್ ದಿ ಪಾರ್ಟಿಕಲ್ ಫ್ರಮ್ O is x is equal to 40 plus 12t minus t cube ಅಂತಿದೆ. ಸೊ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಅಟ್ ಟೈಮ್ t is given. So how much is that? 40 plus 12t minus t cube ಅಂತ ಕೊಟ್ಟಿದ್ದಾರೆ. ಹೌ ಲಾಂಗ್ ವುಡ್ ದಿ ಪಾರ್ಟಿಕಲ್ ಟ್ರಾವೆಲ್ ಬಿಫೋರ್ ಕಮಿಂಗ್ ಟು ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬಿಫೋರ್ ಕಮಿಂಗ್ ಟು ರೆಸ್ಟ್ ಅಂದ್ರೆ ವೆಲಾಸಿಟಿ ಅಲ್ಲಿ 0 ಆಗಿಬಿಡುತ್ತೆ. ಸೊ ಇಲ್ಲಿಂದ 0 ಇಂದ x ಗೆ ಟ್ರಾವೆಲ್ ಮಾಡ್ತಾ ಇದೆ, ಅಂದ್ರೆ O ಇಂದ x ಗೆ ಟ್ರಾವೆಲ್ ಮಾಡ್ತಾ ಇದೆ. ಸೊ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ x is given by this formula. If velocity becomes 0, what will be that x value? Let us consider at this particular point velocity will become 0. ಸೊ ಈ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ವೆಲಾಸಿಟಿ ಇಸ್ ಈಕ್ವಲ್ ಟು 0 ಅಂತಂದ್ರೆ ಇದನ್ನು ಡಿಫ್ರೆನ್ಸಿಯೇಟ್ ಮಾಡೋಣ. ಅಂದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು dx by dt ಅಂತ. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಕಾಲ್ಡ್ ವೆಲಾಸಿಟಿ. ಸೊ ದಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ 40 is 0, 12 ಡಿಫ್ರೆನ್ಸಿಯೇಷನ್ ಆಫ್ t is 1, ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ t ಕ್ಯೂಬ್ 3t ಸ್ಕ್ವೇರ್ ಆಗುತ್ತೆ, ಆಯ್ತಾ, ವಿಚ್ ಈಸ್ ಈಕ್ವಲ್ ಟು 0. ಆಗೇನ್ ಮಾಡಬೇಕು? ಇಫ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ 12 is equal to 3t ಸ್ಕ್ವೇರ್, ಅಂದ್ರೆ 3 4s 3 4 12, 4 is equal to t ಸ್ಕ್ವೇರ್ ಆಗುತ್ತೆ. ಸೊ t ಎಷ್ಟಾಗುತ್ತೆ? ಪ್ಲಸ್ ಆರ್ ಮೈನಸ್ 2, ವಿ ಕನ್ಸಿಡರ್ ಓನ್ಲಿ ಪಾಸಿಟಿವ್ ಸೈನ್, ಅಂದ್ರೆ 2 seconds ಆಗುತ್ತೆ. ದಿ ಟೈಮ್ ಈಸ್ ಇನ್ ಸೆಕೆಂಡ್ಸ್. ಈಗ ಪೊಸಿಷನ್ ಎಷ್ಟು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ವಿ ಹ್ಯಾವ್ ದಿ ಫಾರ್ಮುಲಾ ಫಾರ್ ಪೊಸಿಷನ್. x is equal to 40 plus 12t minus t cube ಅಂತಿದೆ. ಸೊ ದಟ್ ಈಸ್ 40 plus 12 into 2 minus 2 cube. 40 plus 12 2s 24 minus 2 2s 4 4 2s 8. So that is 64 minus 8 ಅಂತ ಬರುತ್ತೆ. So for this the answer is 56 meter.
Okay, so here the option B is correct. Hope you people have understood this. Thank you. Okay, dear students, next we have the homework questions here. The displacement of a particle is represented by the following equation: S is equal to 3t cube plus 7t square plus 5t plus 8, where S is displacement in meter and t in second. The acceleration of the particle at t is equal to 1 second is, that is question number 21st. Then question number 22 is a car moving with a speed of 40 km per hour can be stopped by applying brakes at least after 2 meter. If the same car is moving with a speed 80 km per hour, what is the minimum stopping distance? ಈ ಕ್ವಶನ್ ತುಂಬ ಚೆನ್ನಾಗಿದೆ. ಕ್ವಶನ್ ನಂಬರ್ 22 ಅದನ್ನ ಸಾಲ್ವ್ ಮಾಡಿ ಟ್ರೈ ಮಾಡಿ. ಏನಾದರೂ ಕಾರು ಇಲ್ಲ ಯಾವುದೊಂದು ವೆಹಿಕಲ್ 40 km per hour ಸ್ಪೀಡಲ್ಲಿ ಹೋಗ್ತಾ ಇದ್ದಾಗ ಬ್ರೇಕ್ಸ್ ಅಪ್ಲೈ ಮಾಡಿದ್ರೆ 2 meters ಅಲ್ಲಿ ನಿಂತ್ಕೊಳ್ಳುತ್ತೆ, ಆಯ್ತಾ. ಸೊ 80 km per hour ಅಲ್ಲಿ ಹೋಗ್ತಾ ಇದೆ, ಎಷ್ಟು ಡಿಸ್ಟೆನ್ಸ್ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಇರುವಂಥದ್ದು ಕ್ವಶನ್ ನಂಬರ್ 23, that is a particle moves along a straight line such that its displacement at any time t is given by S is equal to t cube minus 6t square plus 3t plus 4 meters. The velocity when the acceleration is 0 is, so options 3 meter per second, minus 12 meter per second, 42 meter per second and minus 9 meter per second. So these are the homework questions, dear students. You can try by your own and answer or send the answers through the comment box. Thank you. We'll meet you in the next video.